ಈ ತಾತಿಗೆ ಮೈ ಮೇಲೆ ಭೂತಪ್ಪ ಬಂದು ಆಂಜನೇಯಲ್ಲಿರೋ ಪ್ರತಿಯೊಂದು ಶಕ್ತಿನೂ ಈ ತಾತ ಮೇಲೆ ಬರುತ್ತೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಏನಾಯ್ತು ಅಂತ ಹೇಳ್ತೀನಿ. ಯಾರೇ ನನ್ನ ಅಕೌಂಟ್ ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಈಗಲೇ ಮಾಡ್ಕೊಳ್ಳಿ. ಎಲ್ಲರಿಗೂ ಬೆಳಗಿನ ಶುಭೋದಯ ಅಂತ ಹೇಳ್ತಾ ನೆನ್ನೆ ತೇರ ಹತ್ರ ಇದ್ದಿದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಮಲ್ಗತ್ತಿಗೆ ಕರೆಕ್ಟಾಗಿ 1 ಗಂಟೆ ಆಯ್ತು. ಮತ್ತೆ ಬೆಳಗ್ಗೆ ಎದ್ದು ಒಂಚೂರು ಮಕ್ಕ ತೊಳ್ಕೊಂಡು ಶಿಸ್ತು ನಮ್ಮ ನಡೆ ದೇವಸ್ಥಾನದ ಕಡೆ ಅಂತ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಬಂದು ದೇವ್ರನ್ನೆಲ್ಲ ತಗೊಂಡು ಅಲ್ಲಿಂದ ಶಿಸ್ತು ನಾವು ನೆಕ್ಸ್ಟ್ ಎಲ್ಲಿ ಹೊರಟಿದ್ದಪ್ಪ ಅಂದ್ರೆ ಸಿಗೆ ಉತ್ಸವ ನಡೆಯುವಂತ ಜಾಗದ ಹತ್ರ ಹೊರಟ್ವಿ. ಮತ್ತೆ ಇದೇನ್ ನೋಡ್ತಿದ್ರೆ ಸುಮಾರು ಜನ ಇದಕ್ಕೆ ಕತ್ತೆ ಅಂತ ಕರೀತಾರೆ. ಆಕ್ಚುಲಿ ಆತರ ಕರಿಬಾರ್ದು. ಯಾಕಪ್ಪ ಅಂದ್ರೆ ಇದ್ರ ಹೆಸರು ಬಂದು ತೇಜಿ ಅಂತ. ಇದು ಕುಣಿತ ನೋಡಕ್ಕೆ 2 ಕಣ್ಣು ಸಾಲದು. ಯಾಕಪ್ಪ ಅಂದ್ರೆ ಆತರ ಕುಣಿತದೆ. ಇದು ಕುಣಿಬೇಕಾದ್ರೆ ನೋಡ್ತಾ ಇದ್ರೆ ಮೈ ಕೈ ಎಲ್ಲ ಜುಮ್ ಅನ್ನುತ್ತೆ. ಆಮೇಲೆ ಇದೇನ್ ನೋಡ್ತಿದ್ರು ಈ ತಾತನ ಹೆಸರು ಉಡದಾರ್ ತಿಮ್ಮಪ್ಪ ಅಂತ. ಸಿಗೆ ಉತ್ಸವ ನಡೆಯುವಂತ ಜಾಗದಲ್ಲಿ ಸ್ವಲ್ಪ ಹೊತ್ತಾದ್ಮೇಲೆ ತಾತನ ಮೇಲೆ ಭೂತಪ್ಪ ಬರುತ್ತೆ. ತಾತನ ಮೇಲೆ ಭೂತಪ್ಪ ಬಂದಂತ ಸಮಯದಲ್ಲಿ ತಾತನ ಹತ್ರ ಅದೆಷ್ಟು ಶಕ್ತಿ ಇರುತ್ತಪ್ಪ ಅಂದ್ರೆ ಅದೆಷ್ಟೇ ಜನ ತಾತನ ಕಂಟ್ರೋಲ್ ಮಾಡಕ್ ಹೋದ್ರು ತಾತ ಕಂಟ್ರೋಲ್ ಆಗಲ್ಲ. ಯಾಕಪ್ಪ ಅಂದ್ರೆ ತಾತನ ಹತ್ರ ಆ ಸಮಯದಲ್ಲಿ ಅಷ್ಟು ಶಕ್ತಿ ಇರುತ್ತೆ. ಆಮೇಲೆ ಭೂತಪ್ಪ ಬಂದಂತ ಈ ತಾತ ಫುಲ್ ಉಪವಾಸ ಇರ್ತಾರೆ. ಮತ್ತೆ ಬೆಳಗಿನ ಜಾವ ಸಿಗೆ ಉತ್ಸವ ನಡೆಯುವಂತ ಜಾಗದಲ್ಲಿ ತಾತಗೆ ಮಣೆ ಹಾಕಿ ತಿನ್ಲಿಕ್ಕೆ ಬಾಳೆಹಣ್ಣು ಕೊಡ್ತಾರೆ. ಏನು ತಿಂದಲೇ ತಾತನ ಹತ್ರ ಅಷ್ಟು ಶಕ್ತಿ ಇರುತ್ತೆ. ಕೊನೆಗೆ ಬಾಳೆಹಣ್ಣು ತಿಂದ್ಮೇಲೆ ಇನ್ನೂ ಶಕ್ತಿ ಜಾಸ್ತಿ ಆಗುತ್ತೆ. ಆಮೇಲೆ ಪ್ರಸಾದ ತಿಂದಂತ ಭೂತಪ್ಪಗೆ ಫುಲ್ ಶಕ್ತಿ ಜಾಸ್ತಿ ಆಗುತ್ತೆ. ಈ ಟೈಮಲ್ಲಿ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ಗೊತ್ತಿದ್ ನಮ್ಮೂರ್ ಜನ ಏನ್ ಮಾಡ್ತಾರಪ್ಪ ಅಂದ್ರೆ ತಾತನ್ ಬಲ್ಗಾಲಿಗೆ ಒಂದು ಗುಂಡಿನ ಸರ್ಪಳಿ ಹಾಕ್ತಾರೆ. ಕಬ್ಣದ ಗುಂಡಿನ ಸರ್ಪಳಿನ ತಾತನ್ ಬಲ್ಗಾಲಿಗೆ ಹಾಕಿದ್ರು ತಾತ ಏನ್ ಕಂಟ್ರೋಲ್ ಆಗ್ಲಿಲ್ಲ. ಕೊನೆಗೆ ಸ್ವಲ್ಪ ಹೊತ್ತಾದ್ಮೇಲೆ ತೇಜಿ ತಾತಗೆ ನಿವಾಳಿ ತೆಗೆದ್ಮೇಲೆ ತಾತ ಸಮಾಧಾನ ಆಗುತ್ತೆ. ಅಲ್ಲಿಂದ ತೇಜಿ ನೆಕ್ಸ್ಟ್ ಏನ್ ಮಾಡುತ್ತಪ್ಪ ಅಂದ್ರೆ ಅಲ್ಲಿರೋ ಸ್ವಲ್ಪ ಜನನ ಸೆಲೆಕ್ಟ್ ಮಾಡುತ್ತೆ. ಅವ್ರಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಸಿಗೆಪೆಳೆನ ಹೋಗಿ ತುಳಿಬೇಕು. ಮುಳ್ಳಿಂದ ಫುಲ್ ಕೂಡಿರೋ ಈ ಸಿಗೆಪೆಳೆನ ಇವ್ರು ತುಳಿಬೇಕಾರೆ ಇವ್ರಿಗೆ ಏನು ಆಗಲ್ಲ. ಯಾಕಪ್ಪ ಅಂದ್ರೆ ಇವ್ರ ಮೇಲೆ ದೇವ್ರು ಬಂದಿರುತ್ತೆ ಆ ಟೈಮಲ್ಲಿ. ಆಮೇಲೆ ಸಿಗೆಪೆಳೆ ತುಳಿದಂತ ಪ್ರತಿಯೊಬ್ಬರನ್ನು ಎತ್ಕೊಂಡು ಹೋಗಿ ಒಂದತ್ರ ಮಲಗಿಸಿ ಅವ್ರ ಬಾಡಿಗೆಲ್ಲ ಫುಲ್ ಹರಳೆಣ್ಣೆ ಹಚ್ಚುತ್ತಾರೆ. ಅವ್ರಿಗೆಲ್ಲ ಹರಳೆಣ್ಣೆ ಹಚ್ಚಿ ಮತ್ತೆ ತಾಳ್ಯದ ಆಂಜನೇಯ ಮತ್ತೆ ಗುಡು ತಿಮ್ಮಪ್ಪ ಇವ್ರಿಗೋಷ್ಟ್ರಿಗೂ ಒಂದು ಪ್ರದರ್ಶನ ಹಾಕುತ್ತೆ. ಇಂದ ಸಿಗೆ ಉತ್ಸವ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಬಂದ್ವಿ. ಇದ್ರ ಕಂಟಿನ್ಯೂ ವ್ಲಾಗ್ ನೆಕ್ಸ್ಟ್ ಬರುತ್ತೆ. ಯಾರು ನನ್ನ ಅಕೌಂಟ್ ನ ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಈಗಲೇ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ.